ಮೆಟ್ರಿಸಸ್ದು ಡೆಫಿನಿಷನ್ ತಿಳ್ಕೊಳ್ಳೋಣ. ಮೆಟ್ರಿಸಸ್ ಅಂದರೆ ಆ್ಯರೇ ಆಫ್ ನಂಬರ್ಸ್. ಆ ನಂಬರ್ಸು ರಿಯಲ್ ಅಥವಾ ಕಾಂಪ್ಲೆಕ್ಸ್ ಆರು ಆಗಿರ್ಬೋದು. ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ರೋ ಮತ್ತು ಕಾಲಮ್ಗಳಾಗಿ ಅರೇಂಜ್ ಮಾಡಿದಾಗ ಅದನ್ನು ಬ್ರ್ಯಾಕೆಟ್ಸ್ ಒಳಗಡೆ ಎನ್ಕ್ಲೋಸ್ ಮಾಡಿದಾಗ ಅದನ್ನು ಮೆಟ್ರಿಕ್ಸ್ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, ಇದನ್ನೆಲ್ಲ ನಾವು ಮೆಟ್ರಿಸಸ್ ಅಂತ ಕರಿತೀವಿ. ಜನರಲಿ ಮೆಟ್ರಿಸಸ್ನ ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್ಸಿಂದ ಎ, ಬಿ, ಸಿ, ಟಿ ಆಗಿರ್ಬೋದು ಮುಂತಾದವುಗಳಿಂದ ಡಿನೋಟ್ ಮಾಡ್ತೀವಿ ಒಂದು ಮೆಟ್ರಿಸಸ್ನ. ಈಗ ನೋಡಿ, ಮೊದಲನೇ ಒಂದು ಉದಾಹರಣೆಯಲ್ಲಿ ರೋಗಳೆಷ್ಟಿದೆ ಅಂದರೆ 1, 2, 3 ರೋ ಇದೆ. ಅದನ್ನು ನಾನು ಹೀಗೆ 3 ಅಂತ ಬರ್ಕೊತೀನಿ. ಕಾಲಮ್ ಎಷ್ಟಿದೆ? ಒಂದೇ ಒಂದು ಕಾಲಮ್ ಇದೆ. ಸೊ ಇದನ್ನು ಹೀಗೆ ಬರಿತೀವಿ. ಇದನ್ನು ಆರ್ಡರ್ ಆಫ್ ಎ ಮೆಟ್ರಿಕ್ಸ್ ಅಂತ ಕರಿತೀವಿ. ನಂಬರ್ ಆಫ್ ರೋಸ್ ಎಷ್ಟಿರುತ್ತೆ, ಕಾಲಮ್ಸ್ ಎಷ್ಟಿರುತ್ತೆ ಅದನ್ನು ನೋಡಿ ರೋ ಕ್ರಾಸ್ ಕಾಲಮ್, ಅದನ್ನು ಆರ್ಡರ್ ಆಫ್ ಎ ಮೆಟ್ರಿಕ್ಸ್ ಅಂತ ಕರಿತೀವಿ. ಎರಡನೇ ಮೆಟ್ರಿಕ್ಸ್ ನೋಡೋಣ. ಇದ್ರ ಉದಾಹರಣೆಯಲ್ಲಿ ನೋಡಿದ್ರೆ 2 ರೋ 2 ಕಾಲಮ್. ಸೊ ಇದ್ರ ಆರ್ಡರ್ ಏನಾಯಿತು? 2 x 2 ಆಯಿತು. ಅಥವಾ ಇದನ್ನು 2x2 ಅಂತನೂ ಕರಿಬೋದು. 2 x 2 ಅಥವಾ 2x2 ಇದು ಆರ್ಡರ್. ಇವಾಗ ಇದರಲ್ಲಿ ನೋಡಿ, ಮೊದಲನೇ ಒಂದೇ ಒಂದು ರೋ ಇದೆ, ಒಂದೇ ರೋ. ಕಾಲಮ್ಸ್ ಎಷ್ಟಿದೆ? 1, 2, 3 ಕಾಲಮ್ಸ್ ಇದೆ. ಇದ್ರ ಆರ್ಡರ್ ಏನಾಯಿತು? 1 x 3 ಅಥವಾ 1/3. ಇದನ್ನು ನೋಡೋಣ. 1, 2, 3 ರೋಸ್ ಇದೆ ಇಂಟು 2 ಕಾಲಮ್. ಸೊ ಇದರ ಆರ್ಡರು 3 x 2 ಅಥವಾ 3/2. ಈಗ ಇನ್ನೊಂದು ಮೆಟ್ರಿಕ್ಸ್ ನೋಡೋಣ. ಇದರ ಆರ್ಡರ್ ಏನಾಗುತ್ತೆ? 3 x 3 ಆಗುತ್ತೆ. ಈಗ ಇದು ನೋಡಿ, ಇದು 3 x 3 ಮೆಟ್ರಿಕ್ಸ್ ಆಗಿದೆ. ಈಗ 2 ಯಾವ ಕಾಲಮ್ಗೆ ಸೇರಿದೆ? ಮೊದಲನೇ ರೋ. ಹಾಗಾಗಿ ನಾವು ಇದನ್ನು ಏನಂತ ಡಿನೋಟ್ ಮಾಡೋಣ? ಮೊದಲನೇ ರೋ. ಕಾಲಮ್ ಯಾವುದು? ಇದು ಮೊದಲನೇ ಕಾಲಮ್ಗೆ ಸೇರಿದೆ. ಅಂದರೆ 2 ಮೊದಲನೇ ರೋನ ಮೊದಲನೇ ಕಾಲಮ್ನ ಎಲಿಮೆಂಟ್ ಆಗಿರುತ್ತೆ. ಇವಾಗ -1 ನೋಡೋಣ. -1 ಮೊದಲನೇ ರೋನಲ್ಲೇ ಇರೋದು, ರೋ 1. ಕಾಲಮ್ ಯಾವುದು? ಮೊದಲನೇ ಕಾಲಮ್. ಇದು ಎರಡನೇ ಕಾಲಮ್, ಹಾಗಾಗಿ ಇದು ಎರಡನೇ ಕಾಲಮ್ ಆಗಿದೆ. ಮೊದಲನೇ ರೋ ಮೂರನೇ ಕಾಲಮ್. 3 ಯಾವುದಕ್ಕೆ ಸೇರಿದೆ? ಮೊದಲನೇ ರೋ 3ನೇ ಕಾಲಮ್ಗೆ ಸೇರಿದೆ. ಅದೇ ರೀತಿ ಇವಾಗ ನೋಡೋಣ. 3, 2, 1 ಇದರಲ್ಲಿ 3 ಯಾವ ಕಾಲಮ್ಗೆ ರೋಗೆ ಸೇರಿದೆ? ಎರಡನೇ ರೋಗೆ ಸೇರಿದೆ. ಇದು ನೋಡಿ, 2 ಎರಡನೇ ರೋಗೆ ಸೇರಿದೆ, 1 ಎರಡನೇ ರೋಗೆ ಸೇರಿದೆ. ಅಂದರೆ ಕಾಲಮ್ಗಳು ಬೇರೆ ಬೇರೆ. 3 ಯಾವ ಕಾಲಮ್ಮು? ಮೊದಲನೇ ಕಾಲಮ್. ಇದು 2 ಎರಡನೇ ಕಾಲಮ್, 1 ಮೂರನೇ ಕಾಲಮ್. ಹಾಗೆ ಮೂರನೇ ರೋ ನೋಡಿದಾಗ ರೋ ಮೂರನೇ ರೋ ಎಲ್ಲನೂ ಕಾಲಮ್ ಯಾವುದು? 0 ಯಾವ ಕಾಲಮ್ಮು? 1. ಇದು ಎರಡನೇ ಕಾಲಮ್, ಮೂರನೇ ಕಾಲಮ್. ಅಂದರೆ ಇದನ್ನು ನಾವೇನು ಅರ್ಥ ಮಾಡ್ಕೋಬೋದು ಅಂತಂದರೆ A11 ಮೊದಲನೇ ರೋನ ಮೊದಲನೇ ಕಾಲಮ್ 2 ಆಗಿ ಸಂಖ್ಯೆ A12 -1 ಆಗಿದೆ. A13 3 ಆಗಿರುತ್ತೆ ಆ್ಯಂಡ್ ಸೋ ಆನ್ ಹಾಗೆ ಹೋಗುತ್ತೆ. ಹಾಗಾಗಿ ನಾವು ಜನರಲಿ ಮೆಟ್ರಿಕ್ಸ್ನ ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ AI J ಅಂತ ಡಿನೋಟ್ ಮಾಡ್ತೀವಿ. ಇದರ ಆರ್ಡರು m x n. ಅಂದರೆ ಇದರಲ್ಲಿ ಏನರ್ಥ ಅಂದರೆ ಇದು ಐತ್ ರೋ jth ಕಾಲಮ್. ಈಗ ಒಂದು ಉದಾಹರಣೆ ಮುಖಾಂತರ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಇವಾಗ ಏನು ಕಲ್ತ್ವಲ್ಲ ಅದನ್ನು. ಪ್ರಶ್ನೆ ಏನಿದೆ? ಕನ್ಸ್ಟ್ರಕ್ಟ್ 2 x 2 ಮ್ಯಾಟ್ರಿಕ್ಸ್ ಹೂಸ್ ಎಲಿಮೆಂಟ್ಸ್ ಆರ್ ಗಿವೆನ್ ಬೈ AIJ = 2i - j. ಅಂದರೆ ನಮಗೆ ಇಲ್ಲಿ ಬೇಕಾಗಿರೋದು 2 x 3 ಮ್ಯಾಟ್ರಿಕ್ಸ್. ಅಂದರೆ ನಾವೇನೇನು ಮಾಡಬೇಕು? 2A1 ಬರಬೇಕು, A2 ಬರಬೇಕು ನಮಗೆ. ಅಂದರೆ 2 ರೋಸ್ ಬರುತ್ತೆ. ಕಾಲಮ್ಸ್ ಎಷ್ಟು ಬರಬೇಕು? 1, 2, 3. ಸೊ A11 ಬೇಕು, A12 ಬೇಕು, A13 ಬೇಕು. ಹೀಗೆ ಇಲ್ಲಿ A22, A21, A22, A23.
ಇದು ನಮ್ಮ 2x3 ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇವಾಗ ಮಾಡೋಣ. ನಾವು ಇವಾಗ ಏನು ಮಾಡಬೇಕು, ಐ ಮತ್ತು ಜೆಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, 1 1 ಮೊದಲನೇ ರೋ ಮೊದಲನೇ ಕಾಲಮ್. 2 × 1 - 1 ಅದೇನಾಗುತ್ತೆ 2 - 1 1 ಆಯಿತು. ಇದಕ್ಕೆ 2 × 1 - 2 ಅಂದರೆ 2 - 2 0 ಆಯಿತು. ಇಲ್ಲೇನಾಯಿತು, ಐ ಇರೋ ಕಡೆ 1, ಜೆ ಇರೋ ಕಡೆ 3, 2 - 3 -1 ಬಂತು. ಇವಾಗಿದು 2 × 2 - 1 ಅಂದರೆ ಇದು ಐ ಇರೋ ಕಡೆ 2, ಜೆ ಇರೋ ಕಡೆ 1 ಹಾಕಿದ್ದೀವಿ. 4 - 1 is 3 3 ಬಂತು. ಇವಾಗ ಇಲ್ಲಿ ಐ ಮತ್ತು ಜೆ ಎರಡಕ್ಕೂ 2 2 ಹಾಕಬೇಕು. 2 ಹಾಕಿದಾಗ 4 - 2 ಆಯಿತು, ಆಗ 2. ಇಲ್ಲಿ ಮತ್ತೆ ಏನಾಗುತ್ತೆ 4 - 3 1. ಈಗ ನಮಗೆ ಬಂದಿರೋ ಮೆಟ್ರಿಕ್ಸ್ ಏನು, A11 ಮೊದಲನೇ ರೋ ಮೊದಲನೇ ಕಾಲಮ್ 1 ಬಂದಿದೆ. ಮೊದಲನೇ ರೋ ಎರಡನೇ ಕಾಲಮ್ 0, ಮೊದಲನೇ ರೋ ಮೂರನೇ ಕಾಲಮ್ ಎಲಿಮೆಂಟ್ -1. ಇವಾಗ ಎರಡನೇ ರೋದು ಮೊದಲನೇ ಎಲಿಮೆಂಟ್ 3, ಎರಡನೇ ರೋ ಎರಡನೇ ಎಲಿಮೆಂಟ್ 2, ಎರಡನೇ ರೋ ಮೂರನೇ ಕಾಲಮ್. ಸೊ ನಾವು ಈಗ 2x3 ಮ್ಯಾಟ್ರಿಕ್ಸ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಈಗ ಮುಂದಿನ ಭಾಗದಲ್ಲಿ ಟೈಪ್ಸ್ ಆಫ್ ಮೆಟ್ರಿಸಸ್, ಎಷ್ಟು ವಿಧದ ಮೆಟ್ರಿಸಸ್ಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ 0 ಅಥವಾ ನಲ್ ಮೆಟ್ರಿಕ್ಸ್. ಅಂದರೆ ಈ ಮೆಟ್ರಿಕ್ಸ್ನ ಎಲ್ಲ ಎಂಟ್ರಿಗಳು 0ನೇ ಆಗಿರುತ್ತೆ. ಆರ್ಡರ್ ಏನು ಬೇಕಾರಾಗಿರ್ಬೋದು. ನೋಡಿ, ಇದರ ಆರ್ಡರ್ 2x2 ಇದೆ, ಇದರ ಆರ್ಡರು 1 ರೋ ಇದೆ, 3 ಕಾಲಮ್ ಇದೆ, 1x3. ಆರ್ಡರ್ ಏನು ಬೇಕಾರಾಗಿರ್ಬೋದು, ಎಂಟ್ರೀಸ್ ಮಾತ್ರ 0ನೇ. ಎಲ್ಲ ಪ್ರತಿ ಎಂಟ್ರಿನೂ 0 ಆಗಿದ್ರೆ 0 ಅಥವಾ ನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಮೊದಲನೇದು. ಎರಡನೇದು ರೋ ಮೆಟ್ರಿಕ್ಸ್. ರೋ ಮೆಟ್ರಿಕ್ಸ್ ಅಂದರೆ ಇದರಲ್ಲಿ ಒಂದೇ ಒಂದು ರೋ ಇರುತ್ತೆ, ಕಾಲಮ್ಸ್ ಎಷ್ಟಾದರೂ ಇರ್ಬೋದು, 1x3. ಈ ಕೇಸಲ್ಲಿ ಮುಂದಿಂದಕ್ಕೆ ಹೋಗೋಣ. ಕಾಲಮ್ ಮೆಟ್ರಿಕ್ಸ್. ಕಾಲಮ್ ಮೆಟ್ರಿಕ್ಸ್ ಅಂದರೆ ಒಂದೇ ಒಂದು ಕಾಲಮ್ ಇರುತ್ತೆ, ನಂಬರ್ ಆಫ್ ರೋಸ್ ಎಷ್ಟು ಬೇಕಾದ್ರೆ ಇರ್ಬೋದು. ಈ ಉದಾಹರಣೆಯಲ್ಲಿ 3x1 ಇದೆ, ಅಂದರೆ ಒಂದೇ ಒಂದು ಕಾಲಮ್ ಇದೆ. ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ಮೆಟ್ರಿಕ್ಸ್. ರೆಕ್ಟ್ಯಾಂಗ್ಯುಲರ್ ಮೆಟ್ರಿಕ್ಸ್ನಲ್ಲಿ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ ಸಮನಾಗಿರೋದಿಲ್ಲ, ಎರಡು ಬೇರೆ ಬೇರೆ ಆಗಿರುತ್ತೆ. ಈಗ ಈ ಥರದ್ದು ಎಷ್ಟು ಕಾಲಮ್ ರೋಸ್ ಇದೆ, 2x3 ರೋಸು ಮತ್ತು ಕಾಲಮ್ಸು ಸಮನಾಗಿಲ್ಲ. ಇದರಲ್ಲಿ ನೋಡಿ 3x2 ಮತ್ತು ನಂಬರ್ ಆಫ್ ರೋಸು ಕಾಲಮ್ಸು ಸಮನಾಗಿರೋದಿಲ್ಲ. ಇಂಥ ಮೆಟ್ರಿಕ್ಸ್ನ ರೆಕ್ಟ್ಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಮುಂದೆಂದು ಸ್ಕ್ವೇರ್ ಮೆಟ್ರಿಕ್ಸ್. ಸ್ಕ್ವೇರ್ ಮೆಟ್ರಿಕ್ಸ್ ಏನಪ್ಪ ಅಂದರೆ ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸು ಸಮನಾಗಿರಬೇಕು, ಎರಡೂ ಒಂದೇ ಆಗಿರಬೇಕು. ಅಂಥ ಮೆಟ್ರಿಸಸ್ನ ಸ್ಕ್ವೇರ್ ಮೆಟ್ರಿಕ್ಸ್ ಅಂತ, ಅಂಥ ಮೆಟ್ರಿಕ್ಸ್ನ ಸ್ಕ್ವೇರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಇದರಿಂದ ಆರ್ಡರ್ ನೋಡಿ 2x2 ಎರಡು ಸಮ, ಇದು 3x3. ಇಲ್ಲಿ ಈಗ ನೋಡಿ ಈ ಎಲಿಮೆಂಟ್ಸ್ನ, ಅಂದರೆ ಇದನ್ನು ಪ್ರಿನ್ಸಿಪಲ್ ಡಯಾಗನಲ್ ಅಂತ ಕರಿತೀವಿ. ಈ ಎಲಿಮೆಂಟ್ಸ್ನ ಇದನ್ನು ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ಪ್ರಿನ್ಸಿಪಲ್ ಡಯಾಗನಲ್ ಅಥವಾ ಡಯಾಗನಲ್ ಎಲಿಮೆಂಟ್ಸ್ ಇದನ್ನು ನಾವು ಮಾತಾಡೋದು ಸ್ಕ್ವೇರ್ ಮೆಟ್ರಿಕ್ಸಲ್ಲಿ ಮಾತ್ರ. ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಸಮನಾಗಿದ್ದಾಗ ಮಾತ್ರ. ಅಂದರೆ ಇಲ್ಲಿ ನೋಡಿ A11 A22 A33 ಅವೆಲ್ಲ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಇದು ಅಷ್ಟೆ. ಈ ಕೇಸಲ್ಲಿ 2, 5 2 ಮತ್ತು 5 ಡಯಾಗನಲ್ ಎಲಿಮೆಂಟ್ಸ್ ಆಗಿದೆ.
ಮುಂದಿನ ಮೆಟ್ರಿಕ್ಸ್ ಡಯಾಗನಲ್ ಮೆಟ್ರಿಕ್ಸ್. ಡಯಾಗನಲ್ ಮೆಟ್ರಿಕ್ಸ್ ಅಂದರೆ ನಾವು ಡಯಾಗನಲ್ ಮೆಟ್ರಿಕ್ಸ್ ಅಂತ ಹೇಳೋದು ಯಾವಾಗ, ಅದು ಸ್ಕ್ವೇರ್ ಮೆಟ್ರಿಕ್ಸ್ ಆಗಿದ್ದಾಗ ಮಾತ್ರ. A square matrix in which all the elements except the diagonal elements are 0. ಅಂದರೆ ಈ ಡಯಾಗನಲ್ ಎಲಿಮೆಂಟ್ಸ್ನ ಹೊರತುಪಡಿಸಿ ಉಳಿದೆಲ್ಲ ಎಲಿಮೆಂಟ್ಸು 0 ಆಗಿದ್ದಾಗ ಅದನ್ನು ನಾವು ಡಯಾಗನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಡಯಾಗನಲ್ ಎಲಿಮೆಂಟ್ಸ್ ಹೊರತುಪಡಿಸಿ ಇನ್ನೆಲ್ಲ ಎಲಿಮೆಂಟ್ಸು 0 ಆಗಿರಬೇಕು, ಆಮೇಲೆ ಅದು ಸ್ಕ್ವೇರ್ ಮೆಟ್ರಿಕ್ಸ್ ಆಗಿರಬೇಕು. ಆಗ ಅಂಥ ಮೆಟ್ರಿಕ್ಸ್ನ ಡಯಾಗನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಅಂದರೆ A11, A22, A33 ನಾಟ್ 0, 3 0 ಆಗಿರಬಾರ್ದು, ಉಳಿದೆಲ್ಲನೂ 0 ಆಗಿರುತ್ತೆ. A12, A13 ಅದೆಲ್ಲ 0 ಆಗಿರಬೇಕು. ಅಂಥ ಮೆಟ್ರಿಸಸ್ನ ಡಯಾಗನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಮುಂದಿಂದು ಸ್ಕೇಲಾರ್ ಮೆಟ್ರಿಕ್ಸ್ ಅಂದರೆ ಏನಪ್ಪ ಅಂದರೆ ಅ ಡಯಾಗನಲ್ ಮೆಟ್ರಿಕ್ಸ್ ಇನ್ ವಿಚ್ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಅಂದರೆ ಈ ಸ್ಕೇಲಾರ್ ಮೆಟ್ರಿಕ್ಸ್ ಏನಾಗಿರುತ್ತೆ, ಇದು ಒಂದು ಸ್ಕ್ವೇರ್ ಮೆಟ್ರಿಕ್ಸ್ ಆಗಿರುತ್ತೆ, ಡಯಾಗನಲ್ ಮೆಟ್ರಿಕ್ಸು ಆಗಿರುತ್ತೆ. ಅಂಥ ಮೆಟ್ರಿಕ್ಸ್ನ ಸ್ಕೇಲಾರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ನೋಡಿ, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಎಲ್ಲ ಒಂದೇ ಆಗಿರಬೇಕು, ಸಮನಾಗಿರಬೇಕು. ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಎಂಟ್ರಿನೂ 0 ಆಗಿರಬೇಕು. ಇಲ್ಲಿ ನೋಡಿ, ಇದು 2, ಎರಡು 2ನೇ ಆಗಿರಬೇಕು. ಅಂದರೆ A11 ಈಕ್ವಲ್ ಟು A22 ಈಕ್ವಲ್ ಟು A23 ಅವೆಲ್ಲ ಒಂದೇ ಆಗಿರಬೇಕು. 3 ಅಥವಾ 2 ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಸಮನಾಗಿರಬೇಕು. ಅಂಥದ್ದನ್ನು ಸ್ಕೇಲಾರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಮುಂದಿನ ಮೆಟ್ರಿಕ್ಸ್ ನೋಡೋಣ, ಐಡೆಂಟಿಟಿ ಅಥವಾ ಯೂನಿಟ್ ಮೆಟ್ರಿಕ್ಸ್. ಯೂನಿಟ್ ಮೆಟ್ರಿಕ್ಸ್ ಏನಪ್ಪ ಅಂದರೆ ಅ ಡಯಾಗನಲ್ ಮೆಟ್ರಿಕ್ಸ್ ಇನ್ ವಿಚ್ ಈಚ್ ಡಯಾಗನಲ್ ಎಂಟ್ರಿ ಈಸ್ ಯೂನಿಟಿ. ಪ್ರತಿ ಡಯಾಗನಲ್ ಎಲಿಮೆಂಟು 1ಕ್ಕೆ ಸಮನಾಗಿರಬೇಕು. ಅವೆರಡು ಸಮನಾಗಿದ್ದರೆ, ಅಂದರೆ 2 ಎಲ್ಲ 3 ಅಥವಾ 4 ಏನು ಬೇಕಾಗಿರ್ಬೋದು, ಹಾಗಾಗಿದ್ದಾಗ ಅದು ಸ್ಕೇಲಾರ್ ಮೆಟ್ರಿಕ್ಸ್ ಆಗಿರುತ್ತೆ. ಅದೆಲ್ಲ 1ಕ್ಕೆ ಸಮನಾಗಿದ್ದಾಗ ಅದು ಯೂನಿಟ್ ಮೆಟ್ರಿಕ್ಸ್ ಆಗುತ್ತೆ. ಇಲ್ಲಿ ನೋಡಿ, ಅಂದರೆ ನಿಮ್ಗೆ ಏನರ್ಥ ಆಯಿತು, A11, A22, A33 ಎಷ್ಟಾದರೂ ಯಾವುದಾದ್ರೂ ಆರ್ಡರ್ ಆಗಿರಲಿ ಎಲ್ಲ ಈಕ್ವಲ್ ಟು 1 ಆಗಿರಬೇಕು. ಅದನ್ನು ಹೊರತುಪಡಿಸಿ ಮಿಕ್ಕಿದ ಎಲ್ಲ ಎಲಿಮೆಂಟ್ಸು 0 ಆಗಿರಬೇಕು. ಅಂಥ ಮೆಟ್ರಿಕ್ಸ್ನ ಯೂನಿಟ್ ಮೆಟ್ರಿಕ್ಸ್ ಅಥವಾ ಐಡೆಂಟಿಟಿ ಮೆಟ್ರಿಕ್ಸ್ ಅಂತ ಕರಿತೀವಿ. ಮುಂದಿನ ನೋಡೋಣ, ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಇನ್ ಎ ಸ್ಕ್ವೇರ್ ಮೆಟ್ರಿಕ್ಸ್. ಮತ್ತು ಇಲ್ಲಿ ಮತ್ತೆ ಸ್ಕ್ವೇರ್ ಮೆಟ್ರಿಕ್ಸ್ ಬಗ್ಗೆನೇ ಮಾತಾಡ್ತೀವಿ. ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂದಾಗ ಆಲ್ ದ ಎಲಿಮೆಂಟ್ಸ್ ಎಬವ್ ಆರ್ ಬಿಲೋ, ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ನ ಮೇಲೆ ಅಥವಾ ಕೆಳಗೆ. ನೋಡಿ, ಇದು ಪ್ರಿನ್ಸಿಪಲ್ ಡಯಾಗ್ನಲ್ನ ಮೇಲ್ಗಡೆ ಅಥವಾ ಅದರ ಕೆಳಗಡೆ ಎಲ್ಲ ಎಂಟ್ರೀಸು 0 ಆಗಿದ್ದರೆ ಅದನ್ನು ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಈಗ ಪ್ರಿನ್ಸಿಪಲ್ ಡಯಾಗ್ನಲ್ನ ಮೇಲ್ಭಾಗದ ಎಂಟ್ರೀಸ್ ಎಲ್ಲ 0 ಆದಾಗ ಅದನ್ನು ನಾವು ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಡಯಾಗ್ನಲ್ನ ಕೆಳಭಾಗದ ಎಲ್ಲ ಎಂಟ್ರೀಸು 0 ಆದಾಗ ಅದನ್ನು ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಈಗ ನಾವು ಈಕ್ವಾಲಿಟಿ ಆಫ್ ಮೆಟ್ರಿಸಸ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಈಕ್ವಾಲಿಟಿ ಆಫ್ ಮೆಟ್ರಿಸಸ್ ಅಂದರೆ ಈಗ ಯಾವುದೇ 2 ಮೆಟ್ರಿಕ್ಸ್ ಎ ಮತ್ತು ಬಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅದೆರಡು ಸಮನಾಗಿದೆಯಾ ಏನು ಅಂತ ನೋಡಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ 2 ಕಂಡೀಷನ್ ಇದೆ. ಒಂದು, ಆರ್ಡರ್ ಶುಡ್ ಬಿ ಸೇಮ್, ಅದು 2 ಒಂದೇ ಆರ್ಡರ್ ಆಗಿರಬೇಕು. ಈಗ ನಾನು 2x3 ತೊಗೊಂಡ್ರೆ 2x2 ತೊಗೊಂಡ್ರೆ ಇನ್ನೊಂದು ಮೆಟ್ರಿಕ್ಸು 2x2ನೇ ಆಗಿರಬೇಕು. ಆಗಷ್ಟೇ ಅದು ಈಕ್ವಲ್ಲ ಇಲ್ವಾ ಅಂತ ಮಾತಾಡೋಕ್ಕೆ ಸಾಧ್ಯ. 2x3 ತೊಗೊಂಡ್ರೆ ಇನ್ನೊಂದು ಮೆಟ್ರಿಕ್ಸು 2x3ನೇ ಆಗಿರಬೇಕು. ಅಂದರೆ 2 ಮೆಟ್ರಿಕ್ಸ್ ಈಕ್ವಲ್ ಆಗಿರಬೇಕು ಅಂದರೆ ಮೊದಲನೇ ಕಂಡೀಷನ್ ಅಂದರೆ ಆರ್ಡರ್ ಒಂದೇ ಆಗಿರಬೇಕು. ಆಮೇಲೆ 2ನೇ ಪಾಯಿಂಟ್ ಏನಪ್ಪ ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಸಮನಾಗಿರಬೇಕು. ಅಂದರೆ ಇದರಲ್ಲಿರೋದು A11 ಈ ಜಾಗದಲ್ಲಿರೋ ಎಲಿಮೆಂಟು ಇದಕ್ಕೆ ಸಮನಾಗಿರುತ್ತೆ, ಈ ಎಲಿಮೆಂಟ್ ಇದಕ್ಕೆ ಸಮನಾಗಿರಬೇಕು. ಹಾಗೆ ಆದಾಗ ಮಾತ್ರ 2 ಮೆಟ್ರಿಕ್ಸ್ನ ನಾವು A = B ಅಂತ ಹೇಳ್ಬೋದು.
ಹಾಗಾದಾಗ ಇಫ್ ಎ ಈಕ್ವಲ್ ಟು ಬಿ ಆದರೆ ನಾವೇನಂತ ಅರ್ಥ ಮಾಡ್ಕೊಂಡು ಎರಡನೇ ರೂಲು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಸಮನಾಗಿರುತ್ತೆ ಅಂತ. ಅಂದರೆ ಎಕ್ಸ್ ಈಕ್ವಲ್ ಟು 2 ಆಗಿರಬೇಕು, ವೈ ಈಕ್ವಲ್ ಟು 3 ಆಗುತ್ತೆ, ಆಲ್ಫಾ ಈಸ್ 1, ಆಮೇಲೆ ಬೀಟಾ 0 ಆಗುತ್ತೆ. ಈ ಥರದ್ದು ನಿಮಗೆ 2 ಮಾರ್ಕ್ಸ್ನಲ್ಲಿ ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರೆ. ಈಕ್ವಾಲಿಟಿ ಆಫ್ ಮೆಟ್ರಿಸಸ್ ಪ್ರಾಪರ್ಟಿ ಉಪಯೋಗಿಸಿ ಸಿಂಪಲ್ ಆಗಿರೋ ಸಮ್ಗಳನ್ನ ಮಾಡಬಹುದು. ಅಡಿಷನ್ ಆಫ್ ಮೆಟ್ರಿಸಸ್, 2 ಮೆಟ್ರಿಕ್ಸ್ನ ಹೇಗೆ ಕೂಡೋದು ಅಂತ. ಈಗ 2 ಮೆಟ್ರಿಕ್ಸ್ನ ಕೂಡಬೇಕು ಅಂದರೆ ಇದಕ್ಕೂ ಮುಖ್ಯವಾಗಿ ಏನಾಗಿರಬೇಕು, ನಾವು ತೊಗೊಂಡಿರೋ 2 ಮೆಟ್ರಿಸಸ್ಸು ಒಂದೇ ಆರ್ಡರ್ದಾಗಿರಬೇಕು. ಈಗ ನಾನಿಲ್ಲಿ 2x2 ತೊಗೊಂಡಿದ್ರೆ ನಾನು ಅಲ್ಲಿನೂ ಇನ್ನೊಂದೂ 2x2 ಆಗಿದ್ದಾಗ ಮಾತ್ರ ನಾನು ಆ್ಯಡ್ ಮಾಡೋಕ್ಕಾಗತ್ತೆ. ಸೇಮ್ ಆರ್ಡರ್ ಇರಬೇಕು. ಆರ್ಡರ್ ಸಮನಾಗಿದ್ದಾಗ ಮಾತ್ರ 2 ಮೆಟ್ರಿಸಸ್ನ ಕೂಡೋಕ್ಕೆ ಸಾಧ್ಯವಾಗುತ್ತೆ. ಅದನ್ನೇ ಹೇಗಪ್ಪ ಕೂಡೋದು ಅಂದರೆ ಇದರಲ್ಲೂ ಅಷ್ಟೇ ಕರೆಸ್ಪಾಂಡಿಂಗ್ ಟರ್ಮ್ಸ್ನ ಕೂಡಬೇಕು. ಅಂದರೆ ಮೊದಲನೇ ರೋನ ಮೊದಲನೇ ಎಲಿಮೆಂಟು, ಮೊದಲನೇ ರೋನ ಎರಡನೇ ಎಲಿಮೆಂಟ್, ನೋಡಿ ನಮಗೆ ಬಂದಿದ್ದ ಮೆಟ್ರಿಕ್ಸು 2x2 ಆಗಿರುತ್ತೆ. ಕೂಡಬೇಕಾದ್ರೆ ಮುಖ್ಯವಾದ ರೂಲೇನು, ಸೇಮ್ ಆರ್ಡರ್ ಆಗಿರಬೇಕು. ಕರೆಸ್ಪಾಂಡಿಂಗ್ ಟರ್ಮ್ಸ್ನ ಅದದೇ ಸ್ಥಾನದಲ್ಲಿರುವಂಥ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು ಅಷ್ಟೆ. ಈಗ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮೆಟ್ರಿಕ್ಸ್ ತಿಳ್ಕೊಳ್ಳೋಣ. ಅಂದರೆ ಇದು ಈ ನಮ್ಮ ಕೊಟ್ಟಿರೋ ಮೆಟ್ರಿಕ್ಸ್ಗೆ ಯಾವುದಾದ್ರೂ ಒಂದು ಸ್ಕೇಲಾರ್ನ, ರಿಯಲ್ ಅಥವಾ ಕಾಂಪ್ಲೆಕ್ಸ್ ಯಾವುದಾದ್ರೂ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಹೇಗಾಗತ್ತೆ ಅಂತ ನೋಡೋಣ. ಅಂದರೆ ಇವಾಗ ಸಪೋಸ್ ನಮ್ಮ ಮೆಟ್ರಿಕ್ಸ್ ಹೀಗಿದ್ದರೆ, ಮೆಟ್ರಿಕ್ಸ್ ಹೀಗಿದೆ, ಎ ಇಸ್ ಈಕ್ವಲ್ ಟು ಎ ಐ ಜೆ ಆರ್ಡರ್ m × n ಆಗಿರುತ್ತೆ. ಆಗ ನಾವು ಇದಕ್ಕೆ ಒಂದು ಸ್ಕೇಲಾರ್ ಮಲ್ಟಿಪ್ಲೈ ಮಾಡಿದ್ರೆ, ಯಾವುದೋ ಒಂದು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಕೆ ಟೈಮ್ಸ್ ಎ ಐ ಜೆ. ಅಂದರೆ ಮೆಟ್ರಿಕ್ಸ್ನ ಪ್ರತಿ ಎಂಟ್ರಿಗೂ ನಾವು ಕನ್ಸಿಡರ್ ಮಾಡಿರೋ ಸ್ಕೇಲಾರ್ ಮಲ್ಟಿಪ್ಲೈ ಆಗಬೇಕು. ಈಗ ಒಂದು ಉದಾಹರಣೆ ನೋಡೋಣ. ಇವಾಗ ನಾವು ಅಂದ್ಕೊಂಡಿರೋ ಸ್ಕೇಲಾರು 2 ಆಗಲಿ, ಆಯಿತಾ. ಈಗ 2a ಏನಾಗುತ್ತೆ ಅಂತಂದರೆ 2 × 3 6 ಆಯಿತು, -2 4 ಆಯಿತು, 2 6 2. ಅಂದರೆ ನಾವು 2ಅನ್ನು ನಮ್ಮ ಮೆಟ್ರಿಕ್ಸ್ ಎಗೆ ಪ್ರತಿ ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡಿದ್ದೀವಿ. ಅದೇ ಇವಾಗ ನೋಡೋಣ, ನಾವು ತೊಗೊಂಡಿರೋದು ಕೆನ ಹಾಫ್ ಅಂತ ತೊಗೊಳ್ಳೋಣ, 1/2 ಅಂತ ತೊಗೊಳ್ಳೋಣ. ಅವಾಗೇನಾಯಿತು, ಹಾಫ್ನ ನಾವು ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡೋಣ. ಅವಾಗ ಮೊದಲನೇ ಟರ್ಮು 3/2 ಆಗುತ್ತೆ, -1/2, 2/2 1 ಆಯಿತು, 1/2, 3/2, 1/2. ಈಗ ನೆಗೆಟಿವ್ ಆಫ್ ಎ ಮೆಟ್ರಿಕ್ಸ್. ನೆಗೆಟಿವ್ ಆಫ್ ಎ ಮೆಟ್ರಿಕ್ಸ್ ಅಂದರೆ ಏನಪ್ಪ ಅಂದರೆ, ನಾನು ಇವಾಗ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾತಾಡೋದ್ವಲ್ಲ, ಅದರ ಪ್ರಕಾರ ಯಾವುದೇ ಮೆಟ್ರಿಕ್ಸ್ಗೆ -1ಇಂದ ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವ್ ಆಫ್ ಎ ಮೆಟ್ರಿಕ್ಸ್ ಆಗುತ್ತೆ. ಅಂದರೆ ಎ ಇದೆ, -a ಹೇಗಾಗತ್ತೆ ಅಂದರೆ ಪ್ರತಿ ಟರ್ಮ್ಗೂ -1 ಮಲ್ಟಿಪ್ಲೈ ಮಾಡಬೇಕು. 2 × -1 -2, ಮತ್ತು -1 ಆಯಿತು, +3, +1, +2, -4 ಆಯಿತು. ಇದು ನೆಗೆಟಿವ್ ಆಫ್ ಅ ಮೆಟ್ರಿಕ್ಸ್. ಈಗ ಡಿಫ್ರೆನ್ಸ್ ಆಫ್ ಮೆಟ್ರಿಸಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಇವಾಗ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, a + b ಕಲ್ತ್ಕೊಂಡಿದ್ದೀವಿ. a - b ಅಂದರೆ ಅದಕ್ಕರ್ಥ a + -b. ಅಂದರೆ ನಾವು ಬಿಗೆ ಸ್ಕೇಲರ್ ಮಲ್ಟಿಪ್ಲೈ ಮಾಡಿದ್ದೀವಿ -1ನ, ಆಗ -b ಆಯಿತು, ಅದೆರಡು ಮೆಟ್ರಿಕ್ಸ್ನ ಆ್ಯಡ್ ಮಾಡ್ತೀವಿ ಅಂತ.
ಅಂದರೆ ಮೆಟ್ರಿಕ್ಸ್ ಎ ಏನಾಯಿತು 2 1 -3 4 5 6. ಈಗ ಅದಕ್ಕೆ -b ಆ್ಯಡ್ ಮಾಡಬೇಕು. ನಮಗೆ b ಏನಿದೆ ಇದು 3 ಇದೆ, ಸೊ -3 ಆಗುತ್ತೆ. -1 +1 -2 -4 -5 ಇದನ್ನು ಕೂಡೋದು. ಅದೇ ನಮ್ಮ ಡಿಫ್ರೆನ್ಸ್ ಬರೋದು. 2 - 3 -1 1 - 1 ಇದು 0 ಆಯಿತು. -2 2 ಆಯಿತು. ಇದು 1 1. ಇದು a - b. ಪ್ರಾಪರ್ಟೀಸ್ ಆಫ್ ಮೆಟ್ರಿಸಸ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ಇವಾಗ ಅಡಿಷನ್ ಕಲ್ತ್ಕೊಂಡಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮೆಟ್ರಿಕ್ಸ್ನ ಪ್ರಾಪರ್ಟೀಸ್ ತಿಳ್ಕೊಳ್ಳೋಣ. ಈಗ ನಾವು 3 ಮೆಟ್ರಿಸಸ್ನ ಕನ್ಸಿಡರ್ ಮಾಡ್ತೀವಿ. ಅವೆಲ್ಲ ಸೇಮ್ ಆರ್ಡರ್ದು, ಒಂದೇ ಆರ್ಡರ್ನ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಅಂತ. ಮೊದಲನೇದಿಗೆ ಕಾಮ್ಯುಟೇಟಿವ್ ಪ್ರಾಪರ್ಟಿ. ನೀವೆಲ್ಲ ಈ ಕಾಮ್ಯುಟೇಟಿವ್ ಪ್ರಾಪರ್ಟಿನ ಸ್ಕೂಲ್ನಲ್ಲೇ ಕಲ್ತಿರ್ತೀರ. ಅದನ್ನು ಮೆಟ್ರಿಕ್ಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಅಂದರೆ, ಇವಾಗ ಎಗೆ ಬಿನ ಕೂಡಿಸಿದ್ರು, ಮೆಟ್ರಿಕ್ಸ್ ಬಿಗೆ ಎನ ಕೂಡಿದ್ರೂ ಎರಡು ಒಂದೇ ಆಗಿರುತ್ತೆ. ಅಂದರೆ ಮೆಟ್ರಿಕ್ಸ್ ಅಡಿಷನ್ ಕಾಮ್ಯುಟೇಟಿವ್. ಎರಡನೇ ಪ್ರಾಪರ್ಟಿ ಅಸೋಸಿಯೇಟಿವಿಟಿ. ಮೆಟ್ರಿಕ್ಸ್ ಅಡಿಷನ್ ಅಸೋಸಿಯೇಟಿವ್ ಅಂತ ನೋಡೋಣ. ಅಂದರೆ ಈಗ ಎ ಬಿ ಮೆಟ್ರಿಕ್ಸ್ನ ಕೂಡಿದಾಗ ಅದನ್ನು ಕೂಡಿ ಬರೋ ಮೆಟ್ರಿಕ್ಸ್ನ ಸಿ ಮೆಟ್ರಿಕ್ಸ್ಗೆ ಕೂಡಿದ್ರೆ ನಮಗೇನು ಬರುತ್ತಲ್ಲ ಅದು. ಈಗ ನಾವು ಮೆಟ್ರಿಕ್ಸ್ ಬಿ ಸಿನ ಮೊದಲು ಕೂಡಿಬಿಡೋಣ. ಆ ಬಂದಿದ್ದ ಮೆಟ್ರಿಕ್ಸ್ಗೆ ಎನ ಕೊಡೋಣ. ಆಗ ಎರಡೂ ಸಮನಾಗಿರುತ್ತೆ. ಅಂದರೆ a + b ಮಾಡಿ ಅದಕ್ಕೆ ಸಿನ ಕೊಡಿದ್ರು, b + c ಮಾಡಿ ಅದಕ್ಕೆ ಎನ ಕೊಡಿದ್ರು, ಎರಡು ಸಮನಾಗಿರೋದ್ರಿಂದ ಮೆಟ್ರಿಕ್ಸ್ ಅಡಿಷನು ಅಸೋಸಿಯೇಟಿವ್ ಆಗಿದೆ. ಅಡಿಟಿವ್ ಐಡೆಂಟಿಟಿ. ಇದಕ್ಕೆ ಅಡಿಟಿವ್ ಐಡೆಂಟಿಟಿ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಸಪೋಸ್ ಒಂದು ಮೆಟ್ರಿಕ್ಸ್ ಎ ಇದೆ, ಇದಕ್ಕೆ ನಾವು ಏನೋ ಒಂದು ಮೆಟ್ರಿಕ್ಸ್ನ ಕೂಡ್ತೀವಿ. ಕೂಡಿದಾಗ ನಮಗೆ ಮತ್ತೆ ಮೆಟ್ರಿಕ್ಸ್ ಏನೇ ಬರಬೇಕು. ಆ ಥರ ಮೆಟ್ರಿಕ್ಸ್ ಯಾವುದಿರಬಹುದು, ಅದು ನಲ್ ಮೆಟ್ರಿಕ್ಸ್. ನಲ್ ಮೆಟ್ರಿಕ್ಸ್ನ ಕೂಡಿದ್ರೆ ನಮಗೆ ಮೆಟ್ರಿಕ್ಸ್ ಏನೇ ಬರುತ್ತೆ. ಕಾಮ್ಯುಟೇಟಿವ್ ಆಗಿರೋದ್ರಿಂದ ನಾವು ಹೀಗೆ ಬರಿಬೋದು. ನಲ್ ಮೆಟ್ರಿಕ್ಸ್ ಅಂದರೆ ಎಲ್ಲ ಎಂಟ್ರೀಸು 0 ಆಗಿರಬೇಕು. ನಲ್ ಮೆಟ್ರಿಕ್ಸ್ನ ಆರ್ಡರು ಮೆಟ್ರಿಕ್ಸ್ ಏನ ಆರ್ಡರ್ಗೆ ಸಮನಾಗಿದ್ದಾಗ ಮಾತ್ರ ನಾವು ಈ ರೀತಿ ಹೇಳೋಕ್ಕೆ ಸಾಧ್ಯವಾಗುತ್ತೆ. ಅಡಿಟಿವ್ ಐಡೆಂಟಿಟಿ ಇದು ಐಡೆಂಟಿಟಿ ಆಗುತ್ತೆ. ಐಡೆಂಟಿಟಿಯಲ್ಲಿ ಮೆಟ್ರಿಕ್ಸ್ ಆಗುತ್ತೆ. ಐಡೆಂಟಿಟಿ ಮೆಟ್ರಿಕ್ಸ್ ಅಂದರೆ ಅಡಿಟಿವ್ ಐಡೆಂಟಿಟಿ ಮೆಟ್ರಿಕ್ಸ್. ಸೊ ನಲ್ ಮೆಟ್ರಿಕ್ಸ್ ಇಸ್ ದಿ ಅಡಿಟಿವ್ ಐಡೆಂಟಿಟಿ. ಅಡಿಟಿವ್ ಇನ್ವರ್ಸ್. ಅಡಿಟಿವ್ ಇನ್ವರ್ಸ್ ಅಂದರೆ ಸಪೋಸ್ ನಮ್ಮ ಹತ್ರ ಯಾವುದೋ ಒಂದು ಮೆಟ್ರಿಕ್ಸ್ ಎ ಇದೆ, ಅದಕ್ಕೆ ನಾವು ಇನ್ನೊಂದು ಯಾವುದೋ ಒಂದು ಮೆಟ್ರಿಕ್ಸ್ನ ಆ್ಯಡ್ ಮಾಡಬೇಕು. ಇನ್ನೊಂದು ಯಾವುದೋ ಮೆಟ್ರಿಕ್ಸ್ನ ಆ್ಯಡ್ ಮಾಡ್ತೀವಿ. ಅವಾಗ ನಮಗೆ ಬರಬೇಕಾಗಿರೋದು ಅಡಿಟಿವ್ ಐಡೆಂಟಿಟಿ ಬರಬೇಕು. ಅಂದರೆ ನಲ್ ಮೆಟ್ರಿಕ್ಸ್ ಬರಬೇಕು. ಅದು ಯಾವಾಗ ಮಾಡೋಕ್ಕೆ ಸಾಧ್ಯ, ಯಾವ ಮೆಟ್ರಿಕ್ಸ್ ಆಗೋಕ್ಕೆ ಸಾಧ್ಯ? -a ತಾನೆ. ಅಂದರೆ -a ಆಗಿದ್ದರೆ -a. ಯಾವುದೇ ಮೆಟ್ರಿಕ್ಸ್ ಆಗಿರಲಿ ಅದರದ್ದು ನೆಗೆಟಿವ್ ಆಫ್ ದಿ ಮೆಟ್ರಿಕ್ಸ್ನ ಆ್ಯಡ್ ಮಾಡಿದಾಗ ನಮಗೆ ನಲ್ ಮೆಟ್ರಿಕ್ಸ್ ಬರುತ್ತೆ. ಅಂದರೆ ಇದು ನಮ್ಮ ಮೆಟ್ರಿಕ್ಸ್ ಎನ ಅಡಿಟಿವ್ ಇನ್ವರ್ಸ್ ಆಗುತ್ತೆ. -a ಇಸ್ ದಿ ಅಡಿಟಿವ್ ಇನ್ವರ್ಸ್ ಆಫ್ ಎ.